ಯೇಸು ಅಂದರೆ ರಕ್ಷಕನು, ಕ್ರೈಸ್ತನಂದರೆ ಒಡೆಯನು. ಒಡೆಯನು ಅಂದರೆ ಟೋಟಲ್ ಪರಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಸಂಪೂರ್ಣ ಅಧಿಕಾರವನ್ನು ಪಡ್ಕೊಂಡಾತನು. ಅಂದರೆ ಪರಲೋಕದಲ್ಲಿ, ಭೂಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತರು ಪ್ರಭುಗಳಿಗೆ ಪ್ರಭು, ಅಧಿಕಾರಿಗಳಿಗೆ ಅಧಿಕಾರಿ, ರಾಜರಿಗೆ ರಾಜನು, ಚಕ್ರವರ್ತಿಗಳಿಗೆ ಮಹಾಚಕ್ರವರ್ತಿ. ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಏನ್ರಿ, ಅವರು ಈ ಲೋಕಕ್ಕೆ ಬರಬೇಕಾದ್ರೆ ಒಂದು ಪ್ರಾಮುಖ್ಯವಾದಂಥ ಕಾರಣ ಇದೆ ರೀ. ಪ್ರಾಮುಖ್ಯವಾದಂಥ ಕಾರಣ ಇದೆ. ಆ ಕಾರಣವನ್ನು ತಿಳ್ಕೊಳ್ಳೋದೆ ಬಿಟ್ಟು, ಆ ಕಾರಣವನ್ನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು ನಾವು ಏನು ಮಾಡೋಣ, ಹಬ್ಬ ಬಂತು ಬಿರಿಯಾನಿ ಮಾಡೋಣ, ಕೇಕ್ ಕಟ್ ಮಾಡೋಣ, ಆಮೇಲೆ ಏನಪ್ಪ ಸ್ಟಾರ್ ಹಾಕ್ಕೊಳ್ಳೋಣ, ಹೊಸ ವಸ್ತ್ರಗಳನ್ನು ಹಾಕಿಕೊಳ್ಳೋಣ ಅಂತೇಳಿ ಈ ಕೆಲಸದಲ್ಲಿದ್ದಾರೆ ಎಲ್ಲರೂ ಕೂಡ. ಅದು ಮಾಡ್ಕೊಳ್ತಿರೋ ಬಿಡ್ತಿರೋ ಅದು ನಿಮ್ಮ ಇಷ್ಟ. ಆದರೆ ನಾವು ಮಾಡುವಂಥ ಕಾರ್ಯಕ್ರಮದಲ್ಲಿ ದೇವ್ರ ಮಹಿಮೆ ಹೊಂದಬೇಕು, ದೇವ್ರ ಘನತೆ ಹೊಂದಬೇಕು, ದೇವ್ರ ಸಂತೋಷ ಪಡುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳಿರಬೇಕು. ಅದು ಇಲ್ಲದೆ ಕೇವಲ ನಾವು ಸಂತೋಷ ಪಡುವಂಥ ರೀತಿಯಲ್ಲಿ ಇದ್ದರೆ ನಾವು ಶಾಪಗ್ರಸ್ತರಾಗ್ತೀವಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಶಾಪಗ್ರಸ್ತರ ಆಗಬಾರ್ದು. ನಾವು ಯಾರು ಕೂಡ ಶಾಪಗ್ರಸ್ತರು ಆಗಕೂಡ್ದು. ನಾವು ದೇವರು ಹೇಳಿದ ಹಾಗೆ ನಡ್ಕೊಳ್ಬೇಕು, ದೇವರು ಹೇಳಿದ ಹಾಗೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಇದು ಮನುಷ್ಯರ ಮೂಲಕ ಬಂದಂಥ ಕಾರ್ಯಕ್ರಮ. ಮನುಷ್ಯರ ಮೂಲಕ ಬಂದಂಥ ಕಾರ್ಯಕ್ರಮದಲ್ಲಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ನಡಿಬೇಕು. ಒಂದು ವೇಳೆ ಕಾರ್ಯಕ್ರಮ ಬಂದಿದೆಯಾ, ಒಂದು ವೇಳೆ ಹಬ್ಬ ಮಾಡ್ತೀಯಾ, ಮಾಡಿಕೋ, ತಪ್ಪೇನಿಲ್ಲ. ಆದರೆ ದೇವರು ಮೆಚ್ಚುವಂಥ ಸ್ತುತಿಗಳು, ದೇವರು ಮೆಚ್ಚುವಂಥ ಪ್ರಾರ್ಥನೆಗಳು, ದೇವರು ಮೆಚ್ಚುವಂಥ ವಾಕ್ಯಗಳು, ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳು ನಡಿಬೇಕು.